PKL Pro Kabaddi ಸೀಸನ್ 13 ಈ ಒಂದು ವರ್ಷ PKL ನ ತಗೊಂಡೋಗ್ಬಿಟ್ಟು ಕ್ಯಾಲೆಂಡರ್ ಅಲ್ಲಿ ಪಾತಾಳಕ್ಕೆ ಇಳಿಸಿಬಿಟ್ಟಿದ್ದಾರೆ ಬಿಕಾಸ್ ಅಷ್ಟು ಬಿಸಿ ಶೆಡ್ಯೂಲ್ ಇದೆ ಅಂತ ಈ ಒಂದು ವರ್ಷ ಆಬ್ವಿಯಸ್ಲಿ ಇದೆ ಬಿಡಿ. ಅಂಡ್ ಲಾಸ್ಟ್ ಸೀಸನ್ ಈ ಒಂದು PKL ಸ್ಟಾರ್ಟ್ ಆಗಿದ್ದ ಆಕ್ಷನ್ ಈ ಮೇ ಮತ್ತೆ ಜೂನ್ ಫಸ್ಟ್ ಅಲ್ಲಿ ಮುಗ್ದೋಗ್ಬಿಟ್ಟಿತ್ತು. ಆಕ್ಷನ್ ಕೂಡ ಬೇಗ PKL ಕೂಡ ಸ್ಟಾರ್ಟ್ ಆಗಿತ್ತು. ನಮ್ಮ ಬೆಂಗಳೂರು ಬುಲ್ಸ್ ಒಳ್ಳೆ ಕಂಬ್ಯಾಕ್ ಕೂಡ ಮಾಡಿದ್ರು. ಅಂಡ್ ಯಾವಾಗಲೂ ಕೂಡ PKL ಸ್ಟಾರ್ಟ್ ಆಗಿದ್ದು ಈ ಒಂದು ಮೇ, ಜೂನ್, ಜುಲೈ ಮತ್ತೆ ಆಗಸ್ಟ್ ಈ ಟೈಮಲ್ಲಿ ಮಾತ್ರ ಆಕ್ಷನ್ ಕೂಡ ನಡೀತಾ ಇತ್ತು. ಬಟ್ ಆಲ್ಮೋಸ್ಟ್ ನಡೀತಾ ಇತ್ತು. ಬಟ್ ಈ ಒಂದು ಸೀಸನ್ ತಗೊಂಡೋಗ್ಬಿಟ್ಟು ಅಕ್ಟೋಬರ್ ಮಿಡ್ಲ್ ಇಟ್ಟಿದಾರಂತೆ ಆಕ್ಷನ್. ಮತ್ತೆ PKL ಸ್ಟಾರ್ಟ್ ಆಗೋದು ಡಿಸೆಂಬರ್ ಮಿಡ್ಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅಷ್ಟು ಬಿಸಿ ಶೆಡ್ಯೂಲ್ ಇದೆ. ಈ ಒಂದು ಮಂತ್ IPL ಮುಗ್ದೋಗ್ಬಿಡುತ್ತೆ. ಮತ್ತೆ ನೆಕ್ಸ್ಟ್ ಜೂನ್ಗೆ T20 ವರ್ಲ್ಡ್ ಕಪ್ ನಡೀತಾ ಇದೆ ವುಮೆನ್ಸ್ ಅವ್ರದ್ದು. ಅದು ಕೂಡ 12th ಇಂದ ಜುಲೈ 5th ವರೆಗೂ ನಡೆಯುತ್ತೆ. ಅದು ಮುಗಿದ ತಕ್ಷಣ ಕಬಡ್ಡಿಲಿ ಬೇರೆ ಬೇರೆ ಟೂರ್ನಮೆಂಟ್ಗಳು ಇದೆ. ಇಲ್ಲಿ ನೋಡ್ತಾ ಇದ್ದಾರೆ ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್ ಬಾಯ್ಸ್ ಕೂಡ 6ನೇ ತಿಂಗಳು ಸ್ಟಾರ್ಟ್ ಆಗ್ತದೆ. ಈ ಒಂದು T20 ವರ್ಲ್ಡ್ ಕಪ್ ವುಮೆನ್ಸ್ ಮುಗಿದ ತಕ್ಷಣ ಅದು ನಾಳೆಯಿಂದನೇ ಈ ಒಂದು ಟೂರ್ನಮೆಂಟು. ಮತ್ತೆ 20th ಏಷ್ಯನ್ ಗೇಮ್ಸ್ ಮೆನ್ಸ್ ಮತ್ತೆ ವುಮೆನ್ಸ್ ಅವ್ರದ್ದು ಕೂಡ 9ನೇ ತಿಂಗಳು ಸ್ಟಾರ್ಟ್ ಆಗ್ತದೆ 21ನೇ ತಾರೀಕಿಂದ. ಅದು ಕೂಡ 26/9ಕ್ಕೆ ಮುಗ್ದೋಗ್ಬಿಡುತ್ತೆ. ಅಂಡ್ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಇದು ಕೂಡ 10th ಇಂದ 10th ವರೆಗೂ ಮುಗ್ದೋಗ್ಬಿಡುತ್ತೆ. ಅಂಡ್ 6th ಏಷ್ಯನ್ ಇಂಡೋರ್ ಮತ್ತೆ ಮಾರ್ಷಲ್ ಆರ್ಟ್ಸ್ ಗೇಮ್ಸ್ ಇದು ಕೂಡ 28/11 ನವೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂಡ್ ಇವಾಗ PKLಗೆ ದೊಡ್ಡ ತಲೆನೋವಾಗಿರೋದು ಎಲ್ಲಿ ಈ ಒಂದು PKLನ ಫಿಕ್ಸ್ ಮಾಡಬೇಕು ಅಂತ. ಅದಕ್ಕೆ ಅಕ್ಟೋಬರ್ ಮತ್ತೆ ನವೆಂಬರು ಈ ಒಂದು ಆಕ್ಷನ್ ಮತ್ತೆ PKL ಸ್ಟಾರ್ಟ್ ಆಗೋ ಡೇಟ್ ಕೂಡ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಟೂರ್ನಮೆಂಟ್ ಎಲ್ಲ ಮುಗಿದ ಮೇಲೆ ಕಬಡ್ಡಿಯವ್ರದ್ದು PKLಗೆ ಹೊಸ ಟ್ಯಾಲೆಂಟ್ಗಳು ಬರ್ತಾರಲ್ಲ, ಸೊ ಅದಕ್ಕೋಸ್ಕರ ಇಷ್ಟು ಲೇಟ್ ಆಗ್ತದೆ. ಇದೆಲ್ಲ ಮುಗಿಸಿ PKL ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ಈ ಒಂದು ಟೂರ್ನಮೆಂಟ್ ಎಲ್ಲ ಮುಗಿದ್ರೆ ಅಲ್ಲಿ ಹೊಸ ಟ್ಯಾಲೆಂಟ್ಗಳು ಸಿಗ್ತಾರೆ ಮತ್ತೆ ಹೊಸ ಪ್ಲೇಯರ್ಸ್ಗಳು ಸಿಗ್ತಾರಲ್ಲ PKLಗೆ. ಸೊ ಅದಕ್ಕೆ ಇಷ್ಟು ಲೇಟ್ ಆಗ್ತದೆ ಈ ಒಂದು ಸೀಸನ್ನು. ಸೊ ಲಾಸ್ಟ್ ಇಯರ್ ನಮ್ಮ ಬೆಂಗಳೂರು ಬುಲ್ಸ್ ಒಳ್ಳೆ ಕಂಬ್ಯಾಕ್ನ ಮಾಡಿ ಕ್ವಾಲಿಫೈರ್ ಕೂಡ ಆಡಿದ್ವಿ. ಸೊ ಈ ಒಂದು ಸಲ ಯಾರನ್ನ ರಿಲೀಸ್ ಮಾಡ್ಬೋದು ಅಂಡ್ ಯಾರನ್ನ ರಿಟೈನ್ ಮಾಡ್ಕೋಬೋದು ಅಂಡ್ ಯಾವ ಪ್ಲೇಯರ್ಸ್ಗೆ ಹೊಸ ಪ್ಲೇಯರ್ಸ್ಗೆ ಹೋಗ್ಬೋದು ನಿಮ್ಮ ಪ್ರಕಾರ ಕಾಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ